ಸೆಂಟೆನ್ಸ್. ನನಗೆ ಇನ್ನಷ್ಟು ಹೇಳು. ನನಗೆ ಇನ್ನಷ್ಟು ಹೇಳು. ಟೆಲ್ ಮೀ ಮೋರ್. ಟೆಲ್ ಮೀ ಮೋರ್. ತುಂಬ ನಾಚಿಕೆ ಪಡಬೇಡ. ತುಂಬ ನಾಚಿಕೆ ಪಡಬೇಡ. ಡೋಂಟ್ ಬಿ ಸೋ ಶೇ. ಡೋಂಟ್ ಬಿ ಸೋ ಶೇ. ಎಲ್ಲವೂ ಸರಿಯಾಗಿದೆ. ಎಲ್ಲವೂ ಸರಿಯಾಗಿದೆ. ಎವ್ರಿಥಿಂಗ್ ಈಸ್ ಓಕೆ. ಎವ್ರಿಥಿಂಗ್ ಈಸ್ ಓಕೆ. ನಿರ್ಲಕ್ಷಿಸಲು ಕಲಿಯಿರಿ. ನಿರ್ಲಕ್ಷಿಸಲು ಕಲಿಯಿರಿ. ಲರ್ನ್ ಟು ಇಗ್ನೋರ್. ಲರ್ನ್ ಟು ಇಗ್ನೋರ್. ಇಂದು ತುಂಬ ಬಿಸಿಲಿದೆ. ಇಂದು ತುಂಬ ಬಿಸಿಲು ಇದೆ. ಇಟ್ ಈಸ್ ವೆರಿ ಹಾಟ್ ಟುಡೇ. ಇಟ್ ಈಸ್ ವೆರಿ ಹಾಟ್ ಟುಡೇ. ನಿನಗೆ ಗೊತ್ತೇ. ನಿನಗೆ ಗೊತ್ತೇ. ಯು ನೋ ದ್ಯಾಟ್. ಯು ನೋ ವಾಟ್. ನನಗೆ ತೋರಿಸು. ನನಗೆ ತೋರಿಸು. ಇದಕ್ಕೆ ಶೋ ಮೀ. ಶೋ ಮೀ. ಏನಾದರೂ ಹೇಳು. ಏನಾದರೂ ಹೇಳು. ಸೇ ಸಮಥಿಂಗ್. ಸೇ ಸಮಥಿಂಗ್. ಹಾಗೆ ಸುಮ್ಮನೆ. ಹಾಗೆ ಸುಮ್ಮನೆ. ಜಸ್ಟ್ ಲೈಕ್ ದ್ಯಾಟ್. ಜಸ್ಟ್ ಲೈಕ್ ದ್ಯಾಟ್. ಹೀಗೆ ಮುಂದುವರೆಸು. ಹೀಗೆ ಮುಂದುವರೆಸು. ಕೀಪ್ ಇಟ್ ಅಪ್. ಕೀಪ್ ಇಟ್ ಅಪ್. ನೆಕ್ಸ್ಟ್, ಸರಿಯಾಗಿ ವರ್ತಿಸು. ಸರಿಯಾಗಿ ವರ್ತಿಸು. ಬಿಹೇವ್ ಪ್ರಾಪರ್ಲಿ. ಬಿಹೇವ್ ಪ್ರಾಪರ್ಲಿ. ತಡ ಮಾಡಬೇಡಿ. ತಡ ಮಾಡಬೇಡಿ. ಈ ವಾಕ್ಯಗೆ ಹೇಳ್ತೀವಿ ಡೋಂಟ್ ಡಿಲೇ. ಡೋಂಟ್ ಡಿಲೇ. ನನಗೆ ನಿಜ ಹೇಳು ಅಥವಾ ನನಗೆ ಸತ್ಯ ಹೇಳು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಟೆಲ್ ಮೀ ದ ಟ್ರೂತ್. ಟೆಲ್ ಮೀ ದ ಟ್ರೂತ್. ಬೇಗ ಚೆನ್ನಾಗಾಗು ಅಥವಾ ಸರಿಯಾಗು ಅಥವಾ ಹುಷಾರಾಗು, ಆರಾಮಾಗು ಅಂತೀವಲ್ಲ, ಅದಕ್ಕೆ ಗೆಟ್ ವೆಲ್ ಸೂನ್. ಗೆಟ್ ವೆಲ್ ಸೂನ್. ಇಲ್ಲಿಂದ ಹೋಗಿಬಿಡು. ಇಲ್ಲಿಂದ ಹೋಗಿಬಿಡು. ಗೆಟ್ ಔಟ್ ಫ್ರಾಮ್ ಹಿಯರ್. ಗೆಟ್ ಔಟ್ ಫ್ರಾಮ್ ಹಿಯರ್. ಅವಳು ತುಂಬ ಮಾತನಾಡುತ್ತಾಳೆ. ಅವಳು ತುಂಬ ಮಾತನಾಡುತ್ತಾಳೆ. ಸಿ ಸ್ಪೀಕ್ಸ್ ಎ ಲಾಟ್. ಸಿ ಸ್ಪೀಕ್ಸ್ ಎ ಲಾಟ್. ಅವನು ಏನೂ ಮಾಡಿಲ್ಲ. ಅವನು ಏನೂ ಮಾಡಿಲ್ಲ. ಹಿ ಡಿಡ್ ನಥಿಂಗ್. ಹಿ ಡಿಡ್ ನಥಿಂಗ್. ಇಲ್ಲಿಂದ ದೂರ ಹೋಗು. ಇಲ್ಲಿಂದ ದೂರ ಹೋಗು. ಗೋ ಅವೇ ಫ್ರಾಮ್ ಹಿಯರ್. ಗೋ ಅವೇ ಫ್ರಾಮ್ ಹಿಯರ್. ಬಡವರಿಗೆ ಸಹಾಯ ಮಾಡು. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಹೆಲ್ಪ್ ದ ಪೂರ್. ಹೆಲ್ಪ್ ದ ಪೂರ್. ಏನು ನಡೀತಾ ಇದೆ ಇದಕ್ಕೆ ಹೇಳಬೇಕು ವಾಟ್ ಈಸ್ ಗೋಯಿಂಗ್ ಆನ್. ವಾಟ್ ಈಸ್ ಗೋಯಿಂಗ್ ಆನ್. ನಿಮಗೆ ಇದರ ಅಗತ್ಯವಿದೆಯಾ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೂ ಯು ನೀಡ್ ಇಟ್. ಡೂ ಯು ನೀಡ್ ಇಟ್. ಅವಳು ತುಂಬ ಅಭ್ಯಾಸ ಮಾಡುತ್ತಾಳೆ. ಸಿ ಸ್ಟಡೀಸ್ ಎ ಲಾಟ್. ಸಿ ಸ್ಟಡೀಸ್ ಎ ಲಾಟ್. ನಿಮ್ಮ ಹತ್ತಿರ ಪೆನ್ನು ಇದೆಯಾ. ಈ ವಾಕ್ಯನ ಈ ರೀತಿ ಹೇಳ್ತೀವಿ ಡೂ ಯು ಹ್ಯಾವ್ ಪೆನ್. ಡೂ ಯು ಹ್ಯಾವ್ ಪೆನ್. ಇದು 5 ದಿನ ತೆಗೆದುಕೊಳ್ಳುತ್ತದೆ. ಇದನ್ನು ಹೇಳಬೇಕು ಇಂಗ್ಲೀಷ್ನಲ್ಲಿ ಇಟ್ ವಿಲ್ ಟೇಕ್ 5 days. ಇಟ್ ವಿಲ್ ಟೇಕ್ 5 days. ನಾನು ಇಲ್ಲಿ ಕೂಡಬಹುದಾ. ಇದಕ್ಕೆ ಮೇ ಐ ಸಿಟ್ ಹಿಯರ್. ಮೇ ಐ ಸಿಟ್ ಹಿಯರ್. ಇದು ನನ್ನ ಮನೆ. ಇದು ನನ್ನ ಮನೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ದಿಸ್ ಈಸ್ ಮೈ ಹೌಸ್. ದಿಸ್ ಈಸ್ ಮೈ ಹೌಸ್. ನನ್ನ ಮಾತು ಕೇಳು. ಇದಕ್ಕೆ ಲಿಸನ್ ಟು ಮೀ. ಲಿಸನ್ ಟು ಮೀ. ನಾನು ಅದನ್ನು ಹೇಳಿಲ್ಲ. ನಾನು ಅದನ್ನು ಹೇಳಿಲ್ಲ. ಐ ಡಿಡ್ ನಾಟ್ ಸೇ ದ್ಯಾಟ್. ಐ ಡಿಡಂಟ್ ಸೇ ದ್ಯಾಟ್. ಇದನ್ನು ಮುಟ್ಟಬೇಡ. ಅದನ್ನು ಟಚ್ ಮಾಡಬೇಡ ಅಂತೀವಲ್ಲ, ಅದನ್ನು ಡೋಂಟ್ ಟಚ್ ಇಟ್. ಡೋಂಟ್ ಟಚ್ ಇಟ್. ನಿಮ್ಮ ಹತ್ತಿರ ಏನೋ ಇದೆ. ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವಾಟ್ ಡು ಯು ಹ್ಯಾವ್. ವಾಟ್ ಡು ಯು ಹ್ಯಾವ್. ನಾನು ಅದನ್ನು ಹೇಳಿಲ್ಲ.
ನಾನು ಅದನ್ನು ಹೇಳಿಲ್ಲ. ಐ ಡಿಡಂಟ್ ಸೇ ದ್ಯಾಟ್. ನನ್ನ ಬಗ್ಗೆ ಕೂಡ ಯೋಚಿಸು. ಇದಕ್ಕೆ ಹೇಳಬೇಕು ಥಿಂಕ್ ಅಬೌಟ್ ಮೀ ಆಲ್ಸೋ. ಸಮಯ ಎಷ್ಟಾಗಿದೆ ಅಥವಾ ಟೈಮ್ ಎಷ್ಟಾಗಿದೆ ಅಂತ ಕೇಳಬೇಕಾದ್ರೆ ವಾಟ್ ಈಸ್ ದ ಟೈಮ್. ನೀನು ಏನು ಖರೀದಿಸಿದೆ? ನೀನೇನು ಖರೀದಿಸಿದೆ? ವಾಟ್ ಡಿಡ್ ಯು ಬೈ? ಇನ್ನೊಂದು ತಗೊಳ್ಳಿ. ಹ್ಯಾವ್ ಅನದರ್ ಒನ್. ನಾನು ಆಟ ಆಡಬೇಕು. ಐ ವಾಂಟ್ ಟು ಪ್ಲೇ ಗೇಮ್. ನಾನು ಇನ್ನು ಕಲಿತಾ ಇದ್ದೀನಿ ಅನ್ನೋಕ್ಕೆ ಐ ಆಮ್ ಲರ್ನಿಂಗ್. ನಾನು ಒಪ್ಪಿಕೊಳ್ಳುವುದಿಲ್ಲ. ಈ ವಾಕ್ಯಗೆ ಈ ರೀತಿ ಹೇಳ್ತೀವಿ, ಐ ಡೋಂಟ್ ಅಗ್ರಿ. ನೀನು ಪ್ರಯತ್ನ ಮಾಡಿದೀಯಾ? ಡಿಡ್ ಯು ಟ್ರೈ? ಎಷ್ಟು ವಿಚಿತ್ರ. ಯಾವುದಾದ್ರೂ ಆಶ್ಚರ್ಯ ವಿಷಯ ಹೇಳಿದಾಗ ಹೇಳ್ತೀವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಹೌ ಸ್ಟ್ರೇಂಜ್. ನನಗೆ ತಿಳಿಸು. ಯಾವುದಾದ್ರೂ ವಿಷಯ ಇದ್ದರೆ ನನಗೆ ತಿಳಿಸು ಅನ್ನೋಕ್ಕೆ ಲೆಟ್ ಮೀ ನೌ. ಈಗ ಅದನ್ನು ಮಾಡಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೂ ಇಟ್ ನೌ. ಒಮ್ಮೆಲೆ ಮಾಡಿ. ಪದೇ ಮಾಡೋಕ್ಕಿಂತ ಒಮ್ಮೆಲೆ ಮಾಡಿ ಅನ್ನೋಕ್ಕೆ ಡೂ ಇಟ್ ಒನ್. ಎಂತಹ ಪರಿಸ್ಥಿತಿ, ಏನಾದರೂ ಅಚಾನಕ್ ಆದಾಗ ಹೇಳ್ತೀವಲ್ಲ, ವಾಟ್ ಎ ಸಿಚುವೇಶನ್. ಇಲ್ಲಿಯವರೆಗೆ ಎಲ್ಲವೂ ಸರಿಯಾಗಿದೆ. ಸೋ ಫಾರ್ ಸೋ ಗುಡ್. ವಿಷಯಕ್ಕೆ ಬನ್ನಿ. ಕಮ್ ಟು ದ ಪಾಯಿಂಟ್. ನನ್ನ ಪರವಾಗಿ ಆನ್ ಮೈ ಬಿಹಾಫ್. ದೇವರ ಕೃಪೆಯಿಂದ ಬೈ ದ ಗ್ರೇಸ್ ಆಫ್ ಗಾಡ್. ನನಗೆ ಖುಷಿಯಾಗಿದೆ. ಐ ಆಮ್ ಗ್ಲ್ಯಾಡ್. ಬೇರೆ ಏನನ್ನು ಹೇಳಬೇಡ. ಅದಕ್ಕೆ ಡೋಂಟ್ ಸೇ ಎನಿಥಿಂಗ್ ಎಲ್ಸ್. ಯಾರು ಕಾಳಜಿ ವಹಿಸುತ್ತಾರೆ? ಹೂ ಕೇರ್ಸ್. ಇದು ಚೆನ್ನಾಗಿ ಧ್ವನಿಸುತ್ತದೆ. ಇಟ್ಸ್ ಸೌಂಡ್ಸ್ ಗುಡ್. ಇದನ್ನು ಬದಲಿಸು. ಇದನ್ನು ಚೇಂಜ್ ಮಾಡುತ್ತೀವಲ್ಲ, ಚೇಂಜ್ ಇಟ್. ಮತ್ತೆ ಸಿಗೋಣ. ಸಿ ಯು ಅಗೇನ್. ಈ ಕೆಲಸವನ್ನು ಮುಗಿಸು ಅನ್ನೋಕ್ಕೆ ಫಿನಿಶ್ ದಿಸ್ ವರ್ಕ್.